ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ ಏನಂತಂದ್ರೆ ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಯಾವ ಥರ ಮಾಡೀವಿ ಅನ್ನೋದನ್ನು ವ್ಲಾಗ್ ಮಾಡಿದ್ದೀನಿ. ಸೊ ಪೂಜೆ ನೋಡಿ ಈ ಥರ ಮಾಡಿಕೊಂಡೆ. ಹಾಗೆ ಗಾಡಿ ಎಲ್ಲ ಕ್ಲೀನ್ ಮಾಡಿದರು. ಸೊ ಬಾಡಿಗೆ ಬಂದಿತ್ತು ಅಂತ ಹೇಳ್ಬಿಟ್ಟು ಅಷ್ಟೇ ಒಂದು ಹೂವಿನ ಹಾರ ಹಾಕಿಬಿಟ್ಟು ಅಷ್ಟೇ ಮಾಡಿದ್ವಿ. ಅವು ಗಾಡಿ ಎಲ್ಲ ಅವತ್ತರ ಜಾಗದಾಗ ಬೇರೆ ಬೇರೆ ಕಡೆ ನಿಂತು ಬಿಟ್ಟಿದ್ದಾವೆ ನೋಡಿ. ಹಾಗೆ ಮತ್ತು ರಂಗೋಲಿ ನಂಗೆ ಹೆಂಗೆ ಬರುತ್ತೋ ಆ ಥರ ನಾನು ಬಿಡಿಸಿದ್ದೀನಿ. ಅಷ್ಟೊಂದೇನು ರಂಗೋಲಿ ಹಾಕೋಕ್ಕೆ ಬರಲ್ಲ, ಬಟ್ ಆದರೂ ಸುಮ್ಮನೆ ಒಂದು ಹೂ ತೆಗ್ದಿದ್ದೀನಿ ನೋಡಿ ಅಷ್ಟೇ, ಮತ್ತು ಜಾಸ್ತಿ ಏನು ಬರಲ್ಲ. ಯಾವ ಥರ ಆಗಿದೆ ಅಂತ ನನಗೆ ಹೇಳಿ ನೀವು. ನೋಡಿ ಈ ಥರ ಬಾಗಿಲ ಮೇಲೆಲ್ಲ ರಂಗೋಲಿ ಹಾಕ್ಕೊಂಬಿಟ್ಟು ಇವತ್ತು ಭೀಮನ ಅಮಾವಾಸ್ಯೆ ಇರೋದರಿಂದ ನಮ್ಮ ಯಜಮಾನರಿಗೆ ಪಾದ ಪೂಜೆನ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ. ನೀವು ಹೇಗೆ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಸೊ ನಾನು ಮಾತ್ರ ಈ ಥರ ಮಾಡಿದ್ದೇನೆ.
ಮಾಡತ್ತಾರ ನೋಡ್ರಿ. ಇದು ರೋಡ್ ಇಷ್ಟು ದಿನ ಇರಲಿಲ್ಲ, ಈಗ ಚಾಲು ಆಗೈತಿ. ಇದು ದ್ಯಾಬೇರಿ ಎಂಟ್ರಿ ನೋಡ್ರಿ. ಎಂಟ್ರಿ ಆದ್ವಿ. ಎಲ್ಲ ಮುಗೀತು. ಭೀಮನ ಅಮಾವಾಸ್ಯೆ ಎಲ್ಲಾನೇ ಮುಗೀತು. ಇವತ್ತು ದೇವ್ರಿಗೆ ಹೋಗೋದೆಲ್ಲ ಆಯಿತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟೀವಿ ಫ್ರೆಂಡ್ಸ್. ಎಲ್ಲ ಮುಗೀತು. ನೋಡೋಣ ಮನೆಗೆ ಹೋದ್ಮೇಲೆ ಅವನಿಗೆ ಆಟ ಆಡೋಕೆ ತೊಗೊಂಡಿವಿ. ಇಲ್ಲೇ ಸ್ಟಾರ್ಟ್ ಮಾಡೋಣ ನಾವು ಆಟ ಆಡೋದು. ಮತ್ತು ಹಾದ್ಯಾಗ ಸ್ವಲ್ಪ ಚೂಡ ಮತ್ತು ಬಜ್ಜಿ ತಿನ್ನತ್ತೀವ್ರಿ. ಎಲ್ಲರೂ ತಿನ್ನೋಣ ಬರ್ರಿ. ಸುಮ್ಮ ಹಸಿವಾಗಿತ್ತು ಅಂತ ಹೇಳಿ ತಿನ್ನತ್ತೀವಿ. ಮತ್ತು ಹೋಗೋದು ಲೇಟ್ ಆಗ್ತದೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಮಗುಗೂ ಸ್ವಲ್ಪ ಹಂಗೆ ರೂಢಿ ಹಾಕಾಕತ್ತೀವಿ. ಯಾವಾಗ ರೂಢಿ ಮಾಡ್ಕೊತಾನೆ ನನಗೆ ಸ್ವಲ್ಪ ತಿಂತಾನೆ. ನೋಡಿದ್ರಲ್ಲ ಗೈಸ್, ಹಸಿವಾಗಿತ್ತು. ಸೊ ಅದಕ್ಕೆ ಬಜ್ಜಿ ಆಮೇಲೆ ಚೂಡ್ವಾ ತಿಂದು ಮತ್ತು ಹೊಟ್ಟಿಗೆ ಮನೆಗೆ. ಹಾಯ್ ಮಾಡು. ಹಾಯ್. ಜಸ್ಟ್ ಮನೆಗೆ ಬಂದೀವಿ ಫ್ರೆಂಡ್ಸ್. ನೋಡಿ ಇಲ್ಲಿಗೆ ಏನು ಮಾಡೋಣ ಗೈಸ್ ಈ ವಿಡಿಯೋನ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ. ಬಾಯ್ ಬಾಯ್ ಫ್ರೆಂಡ್ಸ್.